ನಿಮ್ಮ ಬದುಕಿನಲ್ಲಿ ನೀವು ಅಂದುಕೊಂಡ ಹಾಗೆ ನೀವು ಮಾಡಿ. ಬೇರೆಯವರ ಮಾತುಗಳನ್ನು ಕೇಳ್ತಾ ಹೋದರೆ ನೀವು ಒಂದು ದಿವಸ ಖಾಲಿಯಾಗಿ ಹೋಗ್ತೀರಾ. ನಿಮ್ಮ ಕನಸುಗಳೆಲ್ಲ ಮೂರಡಿ ಕೆಳಗಡೆ ಮಣ್ಣಾಗಿ ಹೋಗ್ಬಿಡ್ತವೆ. ನೀವು ನಿಮ್ಮ ಕನಸುಗಳನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಬೇರೆಯವರ ಮಾತುಗಳನ್ನು ಕೇಳೋದಕ್ಕೆ ಹೋಗಬೇಡಿ. ಒಬ್ಬ ವ್ಯಕ್ತಿ ಹಣ್ಣಿನ ಅಂಗಡಿಯನ್ನು ಇಡ್ತಾನೆ. ಹಣ್ಣಿನ ಅಂಗಡಿ ಇಟ್ಟರೆ ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತೆ ಅಂತ ಹೇಳಿ ಬೋರ್ಡ್ ಹಾಕಿದ್ದ. ಸರಿ, ಒಬ್ಬ ವ್ಯಕ್ತಿ ವ್ಯಾಪಾರಕ್ಕೆ ಅಂತ ಬಂದವನು, ಏನಪ್ಪ ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತವೆ, ನೀನು ಕೊಳತನ್ನು ಮಾಡ್ತೀಯ, ನೀನು ತಾಜಾ ಹಣ್ಣು ತೆಗೆದುಬಿಟ್ಟು ಹೇಳ್ತಾನೆ. ಸರಿ, ಇವನೇನು ಮಾಡ್ತಾನೆ, ತಾಜಾ ಹಣ್ಣು ತೆಗಿತಾನೆ. ಇಲ್ಲಿ ಹಣ್ಣುಗಳು ದೊರೆಯುತ್ತವೆ ಅಂತ ಬೋರ್ಡ್ ಇರುತ್ತೆ. ಸರಿ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಏನಪ್ಪ ಇಲ್ಲಿ ಹಣ್ಣುಗಳು ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದೀಯಾ, ಹಣ್ಣಲ್ಲದೆ ನೀನೇನು ತರಕಾರಿ ಮಾರ್ತಾ ಇದೀಯಾ, ನೀನು ಹಣ್ಣುಗಳು ತೆಗೆದು ಬಿಡು ಅಂತ ಹೇಳ್ತಾನೆ. ಸರಿ, ಇನ್ನೊಂದು ದಿವಸ ಆದಮೇಲೆ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ನೋಡ್ತಾನೆ. ಅಲ್ಲಪ್ಪ ಇಲ್ಲಿ ದೊರೆಯುತ್ತದೆ ಅಂತ ಇದೆಯಲ್ಲ, ನಿನಗೆ ಬುದ್ಧಿ ಇದೆಯಾ ಇಲ್ವಾ, ಅದನ್ನು ತೆಗೆದುಬಿಟ್ಟು ಇಲ್ಲಿ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು ಅನ್ನೋದನ್ನು ತೆಗಿ ಅಂತ ಹೇಳ್ತಾನೆ. ಸರಿ, ಅದನ್ನು ತೆಗೆದುಹಾಕಿಬಿಡ್ತಾನೆ. ತೆಗೆದುಹಾಕಿದ್ರೆ ಏನು ಉಳ್ಕಂತು, ಬರೀ ಖಾಲಿ ಬೋರ್ಡ್ ಉಳ್ಕಂತು. ಹಾಗೆ ನಾವು ಇನ್ನೊಬ್ಬರ ಮಾತುಗಳನ್ನು ಕೇಳ್ತಾ ಹೋದರೆ ನಮ್ಮ ಕನಸುಗಳನ್ನು ನಾವು ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಅವುಗಳು ಮಣ್ಣಾಗಿ ಹೋಗ್ತವೆ. ಅದಕ್ಕೋಸ್ಕರ ನಾವೇನು ಅಂದ್ಕೊತೀವೋ ಹಾಗೆ ನಾವು ಬದುಕೋದನ್ನು ನಾವು ನೋಡಬೇಕೇ ಹೊರತು ಬೇರೆಯವರ ಮಾತುಗಳಿಗೆ ತಲೆ ಕೆಡಿಸ್ಕೋಬಾರ್ದು. ಬೇರೆಯವರು ಅಂದುಕೊಂಡ ಹಾಗೆ ನಾವು ಬದುಕೋದಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಮ್ಮ ಕನಸುಗಳಿಗೆ ನಾವು ಹಿಂಬನ್ನು ಕೊಡಬೇಕು. ಗುರುತು ಮಾಡಿಕೊಂಡು ನಾವು ಅದನ್ನು ಬದುಕೋದನ್ನು ಕಲಿಬೇಕು.